ಕಾರ್ನ್ಫ್ಲೇಕ್ಸ್ ಚುರುಮುರಿ. ಇದನ್ನು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದರಲ್ಲಿ ಈ ಥರ ತೂತಿನ ಜಲ್ಡಿಯ ಸಹಾಯದಿಂದ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಕರಿಬೇಕು. ಒಂದು ವೇಳೆ ಅದೆಲ್ಲಾದರೂ ಬೆಂದಿಲ್ಲ ಅಂತ ಅಂದಾಗ ಸ್ವಲ್ಪ ಸ್ಪೂನ್ ಸಹಾಯದಿಂದ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇದು ಬಿಸಿ ಇದ್ದಾಗೆ ಅದ್ರ ಮೇಲೆ ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಯಿಲ್ ಇರುತ್ತೆ, ಬಿಸಿ ಇರುತ್ತೆ, ಖಾರನೂ ಬೇಯುತ್ತೆ. ಇದರಲ್ಲಿ ಹಾಕಿದ ತಕ್ಷಣ ಎಣ್ಣೆ ಇರೋದರಿಂದ ಚೆನ್ನಾಗಿ ಅದು ಇಟ್ಕೊಳ್ಳುತ್ತೆ. ಒಂದೊಂದು ಸ್ಟೆಪ್ ಈ ಥರ ಮಾಡ್ಕೊಂಡಾಗ ಎಲ್ಲನೂ ಉಪ್ಪು ಖಾರ ಆ್ಯಡ್ ಮಾಡ್ತಾ ಹೋಗಬೇಕು. ಆವಾಗ ಅದು ಚೆನ್ನಾಗಿ ಅದಕ್ಕೆ ಬೆರೆತುಕೊಳ್ಳುತ್ತೆ. ಇದರಲ್ಲಿ ಶೇಂಗಾ ಕಡಲೆನೂ ಈ ಥರ ಫ್ರೈ ಮಾಡ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ಇದನ್ನು ತಿನ್ಬೋದು. ಊಟ ಮಾಡಬೇಕಾದ್ರೂ ಇದನ್ನು ಪಕ್ಕದಲ್ಲೇ ಹಾಕ್ಕೊಂಡು ತಿನ್ಬೋದು ಈ ಥರ. ಬಟ್ ನಾನು ತೋರಿಸ್ತಾ ಇರೋದು ಚುರುಮುರಿ. ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೇಕಾಗಿರೋ ಕ್ಯಾರೆಟ್, ತುರಿದಿರೋ ಕ್ಯಾರೆಟು, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಟಮಾಟೊ, ಕೊತ್ತಂಬರಿ, ಚಾಟ್ ಮಸಾಲ, ಉಪ್ಪು, ಖಾರ ಎಲ್ಲ ನಿಮಗೆ ಬೇಕಾದಷ್ಟು ಆ್ಯಡ್ ಮಾಡ್ತಾ ಹೋಗಬೇಕು. ಇದನ್ನು ಕಲಸಿದ ತಕ್ಷಣವೇ ತಿನ್ನಬೇಕು. ನಾವು ಸ್ಟಾಕ್ ಇಟ್ಕೊತೀನಿ ಅಂದರೆ ಆಗಲ್ಲ, ಅದು ಮೆತ್ತಗಾಗ್ಬಿಡುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಈ ಥರ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಾರ್ನ್ಫ್ಲೇಕ್ಸ್ ಚುರುಮುರಿ ತಿನ್ನಲು ಸವಿಯಲು ಸಿದ್ಧ. ಎಲ್ಲವನ್ನು ರೆಡಿ ಇಟ್ಕೊಂಡ್ರೆ ನಾವು ಯಾವಾಗ ತಿನ್ಬೇಕು ಅಂದ್ಕೊತೀವಿ ಆವಾಗ ಜಸ್ಟ್ ಆ್ಯಡ್ ಮಾಡಿಕೊಂಡು ನಾವು ಇದನ್ನು ತಿನ್ಬೋದು. ಇವಾಗ ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಂಡ್ರೆ ಇದನ್ನು ಸವಿಯಲು ಸಿದ್ಧ. ಟೇಸ್ಟ್ ಸೂಪರಾಗಿದೆ.